ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಾಚಸ್ಪತಯೇ ನಮಃ. ಪ್ರತೇಮನ್ಹಾರಿರಿಚೇರೋದಸ್ಯೋಹಂ ವೃಕ್ಷಸ್ಯನುತೆ ಪುರುಹೂತ ವಯಾ ವ್ಯೂತಯೋ ರುರುಹುರಿಂದ್ರಪೂರ್ವೀಃ ಸಚೀವತಸ್ತೆ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 222ನೆಯ ನಾಮ ವಾಚಸ್ಪತಿ ಅನ್ನುವುದು, ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಇದನ್ನೆಲ್ಲವನ್ನೂ ನೋಡಿದ್ದೀವಿ. ವಾಚಸ್ಪತಿ ಎಂಬ ಶಬ್ದದಿಂದ ಹಯಗ್ರೀವ ರೂಪದ ಭಗವಂತನನ್ನು ಮತ್ತು ಅವನದೇ ಆದ ಹಯಗ್ರೀವ ಸ್ತ್ರೀ ರೂಪವನ್ನು ಹೇಗೆ ಧ್ಯಾನಿಸಬೇಕು ಮತ್ತು ಆ ಧ್ಯಾನದಿಂದ ನಮಗೆ ಸಿಗುವಂಥ ಪ್ರಯೋಜನಗಳೇನು ಅನ್ನೋದನ್ನೆಲ್ಲ ನೋಡಿದ್ದೇವೆ. ಭಗವಂತ ಮುಖೇನ ಬಾಹುನಾಪ್ಯಯಂ ಸಮಸ್ತ ಲೋಕಜಿದ್ವಶಿ ಅಂತ ತಾತ್ಪರ್ಯ ನಿರ್ಣಯ ಹೇಳುವಂತೆ ತನ್ನ ಮುಖದಿಂದಲೂ, ಮುಖದ ಸೌಂದರ್ಯದಿಂದಲೂ ಮತ್ತು ತನ್ನ ವಾಣಿಯಿಂದಲೂ ಹಾಗೆ ಬಾಹುಬಲದಿಂದಲೂ ಜಗತ್ತನ್ನು ಗೆದ್ದವನು ಅಂತ ಅವನ ಹೆಗ್ಗಳಿಕೆ ಕೇಳಿ ಬರ್ತದೆ. ಈ ಎಲ್ಲ ಜಗತ್ತಿಗೆ ಶಾಸ್ತ್ರವನ್ನು ಉಪದೇಶಿಸುವವನು, ಶಾಸ್ತ್ರ ಶ್ರವಣ ಮಾಡಿಸುವವನು, ಶ್ರುತವಾದ ಶಾಸ್ತ್ರವನ್ನು ಮನನಕ್ಕೊಳಪಡಿಸುವವನು, ಮುಂದೆ ವ್ಯಾಖ್ಯಾನ ಮಾಡಿಸುವವನು ಕೂಡ ಅವನೇ ಆಗಿದ್ದಾನೆ. ಅದಕ್ಕಾಗಿ ಅವನನ್ನು ವಾಚಸ್ಪತಿ ಅಂತ ಉಪಾಸಿಸಬೇಕು. ಅವನ ಅನುಗ್ರಹದಿಂದಲೇ ನಮ್ಮ ಮುಖದಿಂದ ಸತ್ಯವಾದ ಮತ್ತು ಪ್ರಿಯವಾದ ಮಾತು ಬರಬೇಕು. ನಮ್ಮ ಮಾತು ಮತ್ತು ಮನಸ್ಸುಗಳಲ್ಲಿ ಇರುವಂತಹ ಉಚ್ಛೃಂಖಲತೆ, ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆಯುವಂಥ, ಸಂಪ್ರದಾಯವನ್ನು ಮೀರಿ ನಡೆಯುವಂಥ ಉಚ್ಛೃಂಖಲತೆ ನಮ್ಮಲ್ಲಿ ಏನಿರ್ತದೆ ಅದು ಹೋಗಬೇಕು. ಆ ದೃಷ್ಟಿಯಿಂದ ಅದು ಸತ್ಯವೂ ಆಗಿರಬೇಕು, ಪ್ರಿಯವೂ ಆಗಿರಬೇಕು. ಯಾರೋ ಅಜ್ಞಾನಿಗಳಾದವರಿಗೆ ನಾವು ಹೇಳುವ ಮಾತು, ನಮ್ಮ ಶಾಸ್ತ್ರದ ವ್ಯಾಖ್ಯಾನ ಪ್ರಿಯ ಆಗುವುದು ಅದು ಬೇರೆ. ಸ್ವಯಂ ಸತ್ಯಶಬ್ದವಾಚ್ಯನಾದ ಭಗವಂತನಿಗೆ ಅದು ಪ್ರಿಯ ಆಗಬೇಕು. ನುಡಿದರೆ ಒಳಗಿನ ಲಿಂಗ ಹೌದು ಹೌದು ಅನ್ಬೇಕಂತೆ. ಈಗ ಶರಣರ ಮಾತು ಒಂದಿದೆ, ಏನು ಮಾತಾಡಿದರೂ ಒಳಗಿನ ಪರಮಾತ್ಮ ಅದನ್ನು ಮೆಚ್ಚಿ ತಲೆದೂಗಬೇಕು, ಹಾಗೆ ಮಾತಾಡಬೇಕು. ಹಾಗೆ ಮಾತಾಡುವ ಶಕ್ತಿಯನ್ನು ನಮಗೆ ಕೊಡುವವನು ಆ ವಾಚಸ್ಪತಿಯೇ. ಹೀಗೆ ಮಾತಿನಲ್ಲಿನ ಉಚ್ಛೃಂಖಲತೆ ಇತ್ಯಾದಿ ದುರ್ಗುಣಗಳು ಹೋಗಿ ಭಗವಂತ ಮೆಚ್ಚುವಂಥ ಮಾತನಾಡುವಂತೆ ಆಗಬೇಕು ನಮ್ಮ ಮಾತನಾಡುವ ಪ್ರವೃತ್ತಿ. ಈ ವಾಚಸ್ಪತಿ ಎನ್ನುವ ಶಬ್ದ ಪರಮಾತ್ಮನನ್ನು ಹೇಳಿದಂತೆ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತದೆ ಅಂತನ್ನೋದನ್ನು ಕಳೆದ ದಿವಸ ನೋಡಿದ್ವಿ. ಅವಳು ನಮ್ಮ ಮನಸ್ಸು ಮತ್ತು ಶಾಸ್ತ್ರ ಇದೆಲ್ಲದಕ್ಕೂ ಕೂಡ ಅಭಿಮಾನಿಯಾದಂಥ ದೇವತೆ. ಅದರಿಂದ ವಾಚಸ್ಪತಿ ಅನ್ನೋ ಶಬ್ದ ಅವಳನ್ನು ಕೂಡ ಹೇಳ್ತದೆ. ಅಲ್ಲಿ ವಾಚಸ್ಪತಿ ಅಂತನೂ ಪ್ರಯೋಗ ಮಾಡಬಹುದು, ವಾಚಸ್ಪತ್ನಿ ಅಂತನೂ ಪ್ರಯೋಗ ಮಾಡಬಹುದು. ಪತಿ ಅನ್ನೋ ಶಬ್ದವೂ ಕೂಡ ಸ್ತ್ರೀಲಿಂಗವೇ. ವಾಚಸ್ಪತ್ನಿ ಅಂತ ಪ್ರಯೋಗ ಮಾಡಿದರೆ ಅದು ಕೂಡ ಸ್ತ್ರೀಲಿಂಗವೇ ಆಗ್ತದೆ. ಮತಿ ಶಬ್ದ ಹೇಗೆ ಸ್ತ್ರೀಲಿಂಗನೋ ಹಾಗೆ ವಾಚಸ್ಪತಿ ಅನ್ನೋ ಶಬ್ದವೂ ಕೂಡ ಸ್ತ್ರೀಲಿಂಗವೇ ಆಗಬಹುದು. ಹೀಗೆ ಸ್ತ್ರೀಲಿಂಗವಾದಂಥ ವಾಚಸ್ಪತಿ ಮತ್ತು ವಾಚಸ್ಪತ್ನಿ ಎಂಬ ಎರಡು ಶಬ್ದಗಳಿಂದಲೂ ಕೂಡ ಲಕ್ಷ್ಮೀದೇವಿ ವಾಚ್ಯಳಾಗ್ತಾಳೆ. ಗ್ರಾಮಪತಿ ಗ್ರಾಮಪತ್ನಿ ಅಂತ ವ್ಯಾಕರಣದಲ್ಲಿ ಅದನ್ನು ತೋರಿಸಿದ್ದಾರೆ, ವಿಭಾಷಾ ಸಪೂರ್ವಸ್ಯ ಅನ್ನೋ ಸೂತ್ರದಲ್ಲಿ. ಗ್ರಾಮಪತಿ ಮತ್ತು ಗ್ರಾಮಪತ್ನಿ ಎರಡಕ್ಕೂ ಕೂಡ ಗ್ರಾಮದ ನಾಯಕಿ ಅಂತಲೇ ಅರ್ಥ, ಎರಡೂ ಸ್ತ್ರೀಲಿಂಗವೇ. ಹಾಗೆ ರಾಷ್ಟ್ರಪತಿ ಮತ್ತು ರಾಷ್ಟ್ರಪತ್ನಿ ಅನ್ನುವುದು ಕೂಡ ಎರಡೂ ಸ್ತ್ರೀಲಿಂಗವೇ, ಎರಡಕ್ಕೂ ರಾಷ್ಟ್ರದ ಮುಖಂಡಳು ಅಂತಲೇ ಅರ್ಥ. ಅದರ ಆ ವಿಭಾಷಾ ಸಪೂರ್ವಸ್ಯ ಅನ್ನೋ ಸೂತ್ರದ ವಿಶೇಷಗಳನ್ನು ಯಾರು ಗಮನಿಸಬೇಕು ಅಂತಿದ್ರೆ ಹೀಗೆ ಹೇಳ್ಬೋದು. ಅದು 4ನೇ ಅಧ್ಯಾಯದಲ್ಲಿ 1ನೇ ಪಾದದ 34ನೇ ಸೂತ್ರ, ಅಷ್ಟಾಧ್ಯಾಯಿ, ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ
ಪತಿ ಅನ್ನೋ ಶಬ್ದ ಅದು ಸಪೂರ್ವವಾಗಿದ್ದಾಗ, ಅರ್ಥಾತ್ ಪತಿ ಶಬ್ದ ಸಮಾಸದಲ್ಲಿ ಕೊನೆಗಿರಬೇಕು, ಅದ್ರ ಹಿಂದೆ ಇನ್ನೊಂದು ಶಬ್ದ ಇರಬೇಕು. ಆವಾಗ ಅದಕ್ಕೆ ನಕಾರದ ಆದೇಶ ವಿಕಲ್ಪವಾಗಿ ಬರಬೇಕು, ಸ್ತ್ರೀತ್ವವನ್ನು ತೋರಿಸ್ಲಿಕ್ಕೆ. ತಸ್ಮಾತ್ ಸ್ತ್ರೀತ್ವಂ ದ್ಯೋತಯಿತುಂ ವಿಕಲ್ಪೇನ ನಕಾರಾದೇಶ ಭವತಿ. ಹೀಗೆ ಪತಿ ಅಂತ ಶಬ್ದ, ಅದು ಮೂಲ ಶಬ್ದ. ಪಾತೀತಿ ಪತಿ, ರಕ್ಷಿಸ್ತಾಳೆ ಅಂತ ಅರ್ಥ. ಅದಕ್ಕೆ ಸಮಾಸ ಒಂದು ಇಡೀ ಸಮಸ್ತ ಪದ, ವಾಚಸ್ಪತಿ, ರಾಷ್ಟ್ರಪತಿ, ಗ್ರಾಮಪತಿ ಇತ್ಯಾದಿ. ಆ ಸಮಸ್ತ ಪದದ ಉತ್ತರ ಪದದಲ್ಲಿ ಪತಿ ಶಬ್ದ ಇದ್ದಾಗ ಅದಕ್ಕೆ ತಸ್ಮಾತ್ ಸ್ತ್ರೀತ್ವಂ ದ್ಯೋತಯಿತುಂ, ಸ್ತ್ರೀಲಿಂಗದಲ್ಲಿ ಬಂದಿದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ನಕಾರ ಬರಬೇಕು. ಆದರೆ ಅದು ನಕಾರ ವಿಕಲ್ಪ ಅಂತ ಹೇಳ್ತಿದ್ದಾರೆ. ಪತಿ ಶಬ್ದಕ್ಕೆ ಹಿಂದೊಂದೇನಾದರೂ ಶಬ್ದ ಇದ್ದಾಗ ಸಮಾಸದಲ್ಲಿ ಅದು ಕೇವಲ ಪತ್ನಿ ಅಂತಷ್ಟೇ ಪ್ರಯೋಗ ಮಾಡಿದರೆ, ಹೆಂಡತಿ ಅಂತಷ್ಟೇ ಪ್ರಯೋಗ ಮಾಡುವುದಾಗಿದ್ದರೆ ಅದು ಪತ್ನಿನೇ. ಹೆಂಡತಿ ಅನ್ನೋ ಅರ್ಥದಲ್ಲಿ ಕೇವಲ ಪತಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬಾರದು. ಹೆಂಡತಿ ಅನ್ನೋ ಅರ್ಥದಲ್ಲಿ ಕೇವಲ ಪತ್ನಿ ಮಾತ್ರ. ಆದರೆ ರಾಷ್ಟ್ರಪತಿ, ಗ್ರಾಮಪತಿ, ವಾಚಸ್ಪತಿ ಇತ್ಯಾದಿ ಅರ್ಥದಲ್ಲಿ ಪತಿ ಶಬ್ದವನ್ನು ನಾವು ಸಮಾಸದ ಉತ್ತರ ಪದವಾಗಿ ಪ್ರಯೋಗ ಮಾಡಿದಾಗ ಅಲ್ಲಿ ಆ ನಕಾರ ಅಂತ ಅನ್ನೋದು ವಿಕಲ್ಪ. ಪತ್ನಿ ಅನ್ನೋ ಶಬ್ದವು ಹುಟ್ಟಿರುವುದು ಹಾಗೇನೆ, ಪತ್ಯುರ್ನೋ ಯಜ್ಞ ಸಂಯೋಗಿ ಅಂತ. ಪತಿ ಏನು ಗಂಡ ಇರ್ತಾನೆ, ಪಾತೀತಿ ಪತಿ, ಅವನು ಪಾಲಿಸುವುದರಿಂದ ಗಂಡ ಅಂತ ಕರೆಸ್ಕೊತಾನೆ. ಅವನ ಜೊತೆಗಿದ್ದು ಇವಳು ಯಜ್ಞದಲ್ಲಿ ಪಾಲ್ಗೊಳ್ಳುವುದಾದ್ರೆ ಅವಳನ್ನ ಪತ್ನಿ ಅಂತ ಅನ್ಬೇಕು. ಯಜ್ಞ ಮಾಡುವ ಅಧಿಕಾರವುಳ್ಳ ಸ್ತ್ರೀಯನ್ನ ಪತ್ನಿ ಅಂತ ಅನ್ಬೇಕು. ಯಜ್ಞ ಮಾಡುವ ಅಧಿಕಾರ ಇಲ್ಲದ ಸ್ತ್ರೀಯನ್ನ ಕೇವಲ ಭಾರ್ಯ, ದಾರಾಹ ಇತ್ಯಾದಿ ಬೇರೆ ಶಬ್ದಗಳಿಂದ ಉಪಯೋಗ ಮಾಡಬೇಕು ಅಂತ ವ್ಯಾಕರಣದ ನಿಯಮ. ಇಲ್ಲಿ ಏನೀಗ ನಕಾರ ಬರ್ತದಲ್ಲ, ಆ ನಕಾರ ಅಂತ ಅನ್ನೋದು ಕೇವಲ ಹೆಂಡತಿ ಅನ್ನೋ ಅರ್ಥದಲ್ಲಿ ಪತ್ನಿ ಅಂತ ಇಷ್ಟೇ ರೂಪ ಆಗ್ತದೆ. ಅವನ ಗಂಡನ ಜೊತೆಗಿದ್ದು ಯಜ್ಞ ಮಾಡುವವಳು ಅಂತ ಅರ್ಥ ಅದಕ್ಕೆ. ಆದರೆ ಗ್ರಾಮದ ನಾಯಕಿ, ರಾಷ್ಟ್ರದ ನಾಯಕಿ, ವಾಕಿನ ನಾಯಕಿ ಅಂತ ಈಗ ಅರ್ಥ ಬಂದಾಗ ಅಲ್ಲೇನು ಯಜ್ಞದ ಸಂಬಂಧ, ಯಜ್ಞದ ಸೂಚನೆ ಅದೇನು ಅಲ್ಲಿಲ್ಲ. ನಕಾರ ಬಂದಿದೆ. ನಕಾರ ಬಂದ್ರೆ ಅದಕ್ಕೆ ಮುಂದೆ ರಣ್ಯೇಭ್ಯೋ ನೀಪ್ ಅನ್ನೋ ಸೂತ್ರದಿಂದ ನೀಪ್ ಪ್ರತ್ಯಯ ಬಂದು ವಾಚಸ್ಪತ್ನಿ ಅಂತ ಆಗ್ತದೆ. ಗ್ರಾಮ ಪತ್ನಿ, ರಾಷ್ಟ್ರಪತ್ನಿ ಅಂತ ಹೀಗೆ ರೂಪ ಆಗಲಿಕ್ಕೆ ಸಾಧ್ಯ. ಆ ನೀಪ್ ಬರುವುದೇನಿದೆ ನಕಾರ ಬಂದ್ರೆ ಮಾತ್ರ. ನಕಾರವೇ ಬರದೆ ಹೋದ್ರೆ, ನಕಾರಾದೇಶಸ್ಯ ಅಭಾವೇ ನೀಪ್ ಪ್ರತ್ಯಯ ಅಪಿ ನ ಸಂಭವತಿ. ನಕಾರವೇ ಇಲ್ಲದೆ ಹೋದ್ರೆ ನೀಪ್ ಪ್ರತ್ಯಯವೂ ಬರೋದಿಲ್ಲ. ಆವಾಗ ಅತಃ ಮೂಲ ಶಬ್ದ ಏವ ಸ್ತ್ರೀಲಿಂಗೇ ಅಪಿ ಪ್ರಯುಜ್ಯತೆ. ಆವಾಗ ಆ ಪತ್ನಿ ಅಂತ ಶಬ್ದಕ್ಕೆ ಮೂಲಭೂತವಾಗಿ ಏನೊಂದು ಪತಿ ಅಂತ ಶಬ್ದ ಇತ್ತು, ಅದನ್ನೇ ಸ್ತ್ರೀಲಿಂಗದಲ್ಲೇ ಪ್ರಯೋಗ ಮಾಡಿಬಿಡ್ತಾರೆ. ಆದ್ರಿಂದ ಆ ರಾಷ್ಟ್ರಪತಿ, ಗ್ರಾಮಪತಿ, ವಾಚಸ್ಪತಿ ಅನ್ನೋ ಶಬ್ದ ಸ್ತ್ರೀಲಿಂಗವೂ ಕೂಡ ಆಗ್ತದೆ. ಪತಿ ಅನ್ನೋ ಶಬ್ದಕ್ಕೆ ಭರ್ತ ಅಂತ ಅರ್ಥ ಇರುವಂತೆ ನೇತ ಅಂತನೂ ಅರ್ಥ ಇರ್ತದೆ. ಈ ಎರಡೂ ಅರ್ಥಗಳನ್ನು ಕೂಡ ತಗೊಳ್ಬಹುದು. ಒಂದೊಂದು ಕಡೆ ಅದು ಒಂದೊಂದು ರೀತಿಯಾದ ಅರ್ಥ ಇರ್ತದೆ. ಇಲ್ಲಿ ಗ್ರಾಮಸ್ಯ ಪತಿ ಎಂಬಲ್ಲಿ ಗ್ರಾಮದ ಲೀಡರ್ ಅಂತ ಅರ್ಥ. ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರದ ಲೀಡರ್ ಅಂತ ಅರ್ಥ. ವಾಚಸ್ಪತಿ ಅಂದ್ರೆ ಸಮಸ್ತ ಶಾಸ್ತ್ರ ಪ್ರಪಂಚದ ನಾಯಕಿ, ನೇತಾರಳು ಈ ಲಕ್ಷ್ಮೀದೇವಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ವಾಚಸ್ಪತಿ ಅನ್ನೋ ಶಬ್ದ ಅಥವಾ ವಾಚಸ್ಪತ್ನಿ ಅನ್ನೋ ಶಬ್ದ ಎರಡೂ ಕೂಡ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಇಲ್ಲಿ ಬಂದಿರುವುದು ವಾಚಸ್ಪತಿ ಶಬ್ದ ಆದ್ರಿಂದ ನಾವು ಅದನ್ನು ಲಕ್ಷ್ಮೀದೇವಿಗೆ ನೇರವಾಗಿ ಅನ್ವಯಿಸ್ಕೊಳ್ಬಹುದು. ಒಂದು ವೇಳೆ ವಾಚಸ್ಪತ್ನಿ ಅಂತನೂ ಯಾರಾದರೂ ಹೇಳುವುದಿದ್ರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟದ್ದಾಗುವುದಿಲ್ಲ. ಆದ್ರೆ ಆ ಶಬ್ದವೂ ಕೂಡ ಲಕ್ಷ್ಮೀದೇವಿಯನ್ನ ಹೇಳೇ ಹೇಳ್ತದೆ. ಆದ್ರಿಂದ ಲಕ್ಷ್ಮೀದೇವಿಯನ್ನ ಆ ಶಬ್ದದಿಂದ ಹೇಳಲಿಕ್ಕೆ ಶಾಸ್ತ್ರದ ವಿರೋಧ ಏನೂ ಇಲ್ಲ. ಮತ್ತು ವಾಚಸ್ಪತ್ನಿ ಅಂತ ಹೇಳುವುದರಲ್ಲೂ ಒಂದು ಸೌಂದರ್ಯ ಇದೆ. ವಾಚಸ್ಪತಿ ಅಂತ ಹೇಳುವುದರಲ್ಲೂ ಒಂದು ಸೌಂದರ್ಯ ಇದೆ. ವಾಚಸ್ಪತ್ನಿ ಅನ್ನೋದ್ರಲ್ಲೂ ಸೌಂದರ್ಯ ಇದೆ. ವಾಚಸ್ಪತಿ ಅಂದ್ರೆ ಶಾಸ್ತ್ರ ಪ್ರಪಂಚದ ನಾಯಕಿ ಅಂತ ಅರ್ಥ. ವಾಚಸ್ಪತ್ನಿ ಅಂದ್ರೆ ವಾಚಃ, ವಾಕ್ಶಬ್ದ ವಾಚ್ಯನಾದ ಭಗವಂತನ ಪತ್ನಿ ಅಂತ ಅರ್ಥ. ಯಾಕೆಂದ್ರೆ ಆ ಭಗವಂತ ವಾಕ್ಶಬ್ದ ವಾಚ್ಯನಾಗಿ ಏನಿದ್ದಾನೆ ಅವನು ಯಜ್ಞವನ್ನು ಮಾಡ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ವರ್ಣಿಸಿದ್ದಾರೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೈ ದೇವಾಶ್ರಯೋ ಭವೇತ್ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕ ಉಪನಿಷತ್ತು. ಎಲ್ಲ ಗೃಹಸ್ಥರಲ್ಲಿ ಇದ್ದು
ಈ ಭಗವಂತ ಯಜ್ಞವನ್ನು ಮಾಡ್ತಾನೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ಆ ಭಗವಂತ ಯಜ್ಞವನ್ನು ಮಾಡುವಾಗ ಈ ಲಕ್ಷ್ಮೀದೇವಿ ಅವನಿಗೆ ಪತ್ನಿಯಾಗಿರ್ತಾಳೆ. ಹೀಗೆ ವಾಕ್ಶಬ್ದ ವಾಚ್ಯನಾದ ಭಗವಂತ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದ ಸಂಯೋಗ ಇವಳಿಗೂ ಬರುವುದರಿಂದ ಅವಳನ್ನು ವಾಚಸ್ಪತ್ನಿ ಅಂತ ಹೇಳಿಕ್ಕೂ ಕೂಡ ಏನೂ ತೊಂದರೆ ಇಲ್ಲ. ಮತ್ತೆ ಪುರುಷೋವಾವ ಯಜ್ಞ, ನಮ್ಮ ಸಾಧಕರಾದಂತಹ ನಮ್ಮ ಇಡೀ ಜೀವನವೇ ಒಂದು ಯಜ್ಞ. ಈ ಜೀವನ ಯಜ್ಞವನ್ನು ಕೂಡ ಮಾಡಿಸುವವನು ಭಗವಂತನೇ, ಗೃಹಸ್ಥರಾದ ನಮ್ಮೆಲ್ಲರಲ್ಲೂ ಕೂಡ ಇದ್ದು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿರುವುದು ಗೃಹಸ್ಥರಲ್ಲಿ ಇದ್ದು ಜೀವನವನ್ನು ನಡೆಸುವುದು ಅಂತ ಹೇಳುವುದು ಯಾವ ಯಜ್ಞಗಳು? ಪಂಚಮಹಾಯಜ್ಞಗಳು, ಮತ್ತೆ ವಾಜಪೇಯ ಮೊದಲಾದ ಯಜ್ಞಗಳು, ಉಪಾಸನ ವೈಶ್ವದೇವ ಮೊದಲಾದ ಯಜ್ಞಗಳ ಬಗ್ಗೆ ಅಲ್ಲಿ ಹೇಳ್ತಿರೋದು, ಸೋಮ ಯಾಗ ಮೊದಲಾದವುಗಳ ಬಗ್ಗೆ. ಅದಷ್ಟು ಮಾತ್ರ ಅಲ್ಲ, ನಮ್ಮ ಒಟ್ಟಾರೆ ಜೀವನ ಅನ್ನೋದೇ ಒಂದು ವಿಷ್ಣು ಪೂಜಾರ್ಥ ಯಜ್ಞ ಅಂತ ಏನು ಛಾಂದೋಗ್ಯ ಉಪನಿಷತ್ ಹೇಳ್ತದೆ. ಆ ಯಜ್ಞವನ್ನು ನಮ್ಮಿಂದ ಮಾಡಿಸುವವನು ಭಗವಂತನೇ. ಆದ್ರಿಂದ ಆ ವಾಗ್ರೂಪನಾದ ಆ ಭಗವಂತನ ಪತ್ನಿ ಇವಳಾದ್ರಿಂದ ಅವಳನ್ನು ವಾಚಸ್ಪತ್ನಿ, ಪತ್ನಿ ಅಂತ ನಕಾರ ಸಮೇತವಾಗಿ ಈಕಾರಾಂತವಾಗಿ ದೀರ್ಘ ಈಕಾರಾಂತವಾಗಿ ಪ್ರಯೋಗ ಮಾಡಿದರೆ ಅಲ್ಲಿ ಆ ಯಜ್ಞದಕ್ಕೆ ಅವಳು ಕೂಡ ಭಾಗಿದಾರಳಾಗಿದ್ದಾಳೆ, ಪರಮಾತ್ಮನ ಜೊತೆ ಕೂಡಿ ಅವಳು ಕೂಡ ಯಜ್ಞ ಮಾಡ್ತಾಳೆ ಅಂತ ಅನ್ನೋದು ನಮ್ಗಲ್ಲಿ ತಿಳಿದು ಬರ್ತದೆ. ಆ ಅರ್ಥವು ಕೂಡ ತುಂಬಾ ಸುಂದರವಾಗಿಯೇ ಇದೆ. ಅದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಶಬ್ದ ಆಗಿರ್ಲಿಕ್ಕಿಲ್ಲ, ಆದ್ರೆ ಆ ಶಬ್ದಕ್ಕೊಂದು ಸೌಂದರ್ಯ ಇದೆ ಅಂತ ಅನ್ನೋದನ್ನ ನಾವು ತಿಳಿಬೇಕು. ಭಗವಂತ ವಾಗ್ರೂಪನಾಗಿದ್ದಾನೆ ಅನ್ನೋದನ್ನ ಕಳೆದ ದಿವಸ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನೋಡೇ ಇದ್ದೀವಿ. ವಾಗ್ವೈ ಗಾಯತ್ರಿ, ಅವನೇ ವಾಗ್ರೂಪನಾಗಿದ್ದಾನೆ ಅಂತದಕ್ಕೆ ಪ್ರಮಾಣ ಶ್ಲೋಕ. ಭಗವಂತ ಯಾಕೆ ವಾಕ್ ಅಂದ್ರೆ ವಕ್ತೀತಿ ವಾಕ್, ವಾಚೇತೀತಿ ವಾಕ್, ತಾನೇ ಎಲ್ಲವನ್ನು ನುಡಿಯುವುದರಿಂದ, ನಮ್ಮಿಂದ ಎಲ್ಲವನ್ನು ನುಡಿಸುವುದರಿಂದ ಅವನನ್ನೇ ವಾಕ್ ಅಂತ ಹೇಳಬೇಕು. ಅವನ ಪತ್ನಿ ಇವಳಾದ್ದರಿಂದ ವಾಚಃ ಪತ್ನಿ ವಾಚಸ್ಪತ್ನಿ ಅಥವಾ ವಾಚಸ್ಪತಿ. ಸಮಸ್ತ ಶಾಸ್ತ್ರ ಪ್ರಪಂಚದ ಅಭಿಮಾನಿನಿಯಾದ್ರಿಂದ ಅವಳು ವಾಚಸ್ಪತಿ. ಹೀಗೆಲ್ಲ ಆ ವಾಚಸ್ಪತಿ ಅನ್ನೋ ಶಬ್ದವನ್ನು ಲಕ್ಷ್ಮೀದೇವಿಯಲ್ಲಿ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಲಕ್ಷ್ಮೀದೇವಿ ಶಾಸ್ತ್ರ ಪ್ರಪಂಚದ ಅಭಿಮಾನಿನಿಯಾಗಿದ್ದಾಳೆ ಅನ್ನೋದಕ್ಕೆ, ಮತ್ತೆ ನಮಗೆಲ್ಲರಿಗೂ ಕೂಡ ಅವಳ ಸ್ಮರಣೆಯಿಂದ ಶಾಸ್ತ್ರಜ್ಞಾನ ಆಗ್ತದೆ ಅನ್ನೋದಕ್ಕೆ ಕೆಲವು ವೇದದ ಮತ್ತು ಬೇರೆ ಕಡೆ ಬರುವ ಉಲ್ಲೇಖಗಳನ್ನ ನಾವು ಆಧಾರವಾಗಿ ತಗೊಳ್ಬಹುದು. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣೋರ್ ದೂರತಸ್ಥಿತ ಯಜ್ಞಾಖ್ಯಾ ಶೈವ ವಿಷ್ಣುಸ್ತು ಯಾತು ಉರಸ್ಥಲಮಾಶ್ರಿತ. ಲಕ್ಷ್ಮೀದೇವಿಗೆ ಯಜ್ಞ ಅನ್ನುವ ರೂಪ ಒಂದು, ವೇದ ಅನ್ನುವ ರೂಪ ಒಂದು, ಮತ್ತು ದಕ್ಷಿಣ ಅನ್ನುವ ರೂಪ ಒಂದಿದೆ ಅಂತೆ. ವೇದ ಅನ್ನುವ ರೂಪ ವೇದಾಭಿಮಾನಿನಿ, ಯಜ್ಞ ಅನ್ನುವ ರೂಪ ಯಜ್ಞಾಭಿಮಾನಿನಿ, ಮತ್ತೆ ದಕ್ಷಿಣ ಅನ್ನುವ ರೂಪ ಆ ಯಜ್ಞದಲ್ಲಿ ಕೊಡುವಂತಹ ದಕ್ಷಿಣೆಗೆ ಅಭಿಮಾನಿನಿ ರೂಪ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಸಮಸ್ತ ಶಾಸ್ತ್ರಗಳಿಗೆ ಅಭಿಮಾನಿನಿ ಆದವಳು ಲಕ್ಷ್ಮೀದೇವಿ. ಆದ್ರಿಂದ ಅವಳೇ ವಾಕ್ಯನ ಪತಿ, ವಾಚಃ ಪತಿ ವಾಕ್ಪತಿ. ಈ ಅಂಬ್ರಣಿ ಸೂಕ್ತ ಅಂತ ನಿರ್ಮಾಲ್ಯ ವಿಸರ್ಜನೆ ಸಂದರ್ಭದಲ್ಲಿ ನಾವೇನು ಉಪಯೋಗ ಮಾಡ್ತೀವಲ್ಲ, ಅಲ್ಲೊಂದು ಮಂತ್ರ ಹೀಗೆ ಕೇಳಿ ಬರ್ತದೆ. ಎಂ ಕಾಮಯೇ ತಂ ಉಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಯಾರನ್ನ ಯಾವ ಪದವಿಗೆ ಏರಿಸಬೇಕು ಅಂತ ನನಗೆ ಅನಿಸ್ತದ ಅವರೆಲ್ಲರನ್ನೂ ಆ ಪದವಿಗೆ ನಾನು ಏರಿಸಬಲ್ಲೆ. ತಂ ಋಷಿಂ ತಂ ಸುಮೇಧಾಂ, ಯಾರೊಬ್ಬರ ವ್ಯಕ್ತಿಯನ್ನ ಋಷಿಯನ್ನಾಗಿ ಮಾಡಬೇಕು ಅಂತ ಕಾಣಿಸಿದ್ರೆ ಅವನನ್ನ ನಾನು ಋಷಿ ಪದವಿಗೆ ಏರಿಸಬಲ್ಲೆ. ಅಪರೋಕ್ಷ ಜ್ಞಾನಿಯನ್ನಾಗಿ ಮಾಡಬಲ್ಲೆ. ತಂ ಸುಮೇಧಾಂ, ಅವನ್ನ ಒಳ್ಳೆ ಮೇಧಾಶಕ್ತಿ ಉಳ್ಳವನನ್ನಾಗಿ ನಾನು ಮಾಡಬಲ್ಲೆ ಅಂತ ಹೇಳ್ಕೊಂಡಿದ್ದಾಳೆ ಲಕ್ಷ್ಮೀದೇವಿನೇ. ಶ್ರಿಯೇ ಜಾತಃ ಶ್ರಿಯ ಆ ನಿರೀಯಾಯ ಶ್ರಿಯಂ ವಯೋ ಜರಿತೃಭ್ಯೋ ದದಹಾತಿ ಅಂತ ಲಕ್ಷ್ಮೀದೇವಿಯ ಕುರಿತಾಗಿ ಒಂದು ವೇದಮಂತ್ರ ಕೇಳಿ ಬರ್ತದೆ. ಸಾಧಕ ಹೇಗಿದ್ದಾನೆ ಅಂದರೆ ಶ್ರಿಯೇ ಜಾತಃ, ಅವನು ಶ್ರೀಗಾಗಿ ಹುಟ್ಟಿದವನು, ಶಾಸ್ತ್ರಜ್ಞಾನವನ್ನು ಪಡೆದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಹುಟ್ಟಿದವನು. ಶ್ರಿಯ ಆ ನಿರೀಯಾಯ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೋಸ್ಕರ ಮನೆ ಬಿಟ್ಟು ಬಂದವನು ಅಂತ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಶಾಸ್ತ್ರವನ್ನು ಕೇಳಬೇಕು,
ನಾನು ಗುರುಗಳಿಂದ ಅಂತ ಆಲೋಚನೆ ಮಾಡಿ ಅವನು ಮನೆ ಬಿಟ್ಟು ಹೊರಗೆ ಬಂದವನು. ಶ್ರಿಯಂ ವಯೋ ಚರಿತ್ರಭ್ಯೋ ದಧಾತಿ. ಯಾರು ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಶಾಸ್ತ್ರವನ್ನ ಗುರು ತನಗೆ ಉಪದೇಶಿಸ್ತಾನೆ, ವೇದಾದಿ ಶಾಸ್ತ್ರಗಳನ್ನು ಯಾರು ಉಪದೇಶಿಸ್ತಾನೆ ಮತ್ತು ಅದನ್ನು ವ್ಯಾಖ್ಯಾನಿಸ್ತಾನೆ, ಅವನಿಗೆ ವಯೋ ಚರಿತ್ರಭ್ಯೋ ದಧಾತಿ. ತನ್ನ ವಯಸ್ಸನ್ನೇ, ತಾನು ಬಾಲ್ಯದಲ್ಲೇ ಮನೆ ಬಿಟ್ಟು ಬಂದವನಾದ್ರಿಂದ ತನ್ನ ಆ ಬ್ರಹ್ಮಚರ್ಯ ಆಶ್ರಮದ ಕಾಲವನ್ನು ಆ ಗುರುವಿಗೆ ಅರ್ಪಿಸಿ ಬ್ರಹ್ಮಚರ್ಯದ ಮೂಲಕ ಶ್ರೀಯಿಂದ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಶಾಸ್ತ್ರವನ್ನು ಅವನು ಅಭ್ಯಾಸ ಮಾಡ್ತಾನೆ. ಶ್ರೀಯಂ ವಸಾನ ಅಮೃತತ್ವಮಾಯನ್. ಯಾರು ಆ ಲಕ್ಷ್ಮೀದೇವಿಯನ್ನು ಉಪಾಸಿಸ್ತಾರೆ ಅರ್ಥಾತ್ ಅವಳಿಂದ ಅಭಿಮನ್ಯಮಾನವಾದಂಥ ಶಾಸ್ತ್ರವನ್ನು ಉಪದೇಶಿಸ್ತಾರೆ, ಯಾರು ಉಪಾಸಿಸ್ತಾರೆ, ಹಿಂದೆ ಉಪದೇಶದ ಬಗ್ಗೆ ಬಂತು, ಈಗ ಉಪಾಸನೆ ಬಗ್ಗೆ ಬಂತು, ಅವರು ಅಮೃತತ್ವಮಾಯನ್, ಅಮೃತತ್ವವನ್ನು ಪಡೀತಾರೆ ಅಂತಲ್ಲಿ ವರ್ಣನೆ ಇದೆ. ಭವಂತಿ ಸತ್ಯ ಸಮಿಧಾ ಮಿತದ್ರೌ. ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆ ಶಾಸ್ತ್ರದ ಉಪದೇಶಕನಾದಂಥ ಗುರುವಿನ ಶಾಸ್ತ್ರದ ಜ್ಞಾನವನ್ನು ಗುರುವಿನಿಂದ ಸ್ವೀಕರಿಸಿದ ಶಿಷ್ಯನ ಇಬ್ಬರ ಅಭೀಷ್ಟಗಳು ಕೂಡ ಈಡೇರ್ತವೆ ಅಂತ ಆ ಮಂತ್ರ ವರ್ಣನೆ ಮಾಡ್ತದೆ. ಗೀತಾ ಭಾಷ್ಯದಲ್ಲಿ 12ನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳ್ತಾರೆ, ತದುಪಾಸನಮಪಿ ಮೋಕ್ಷ ಸಾಧನಂ ಪ್ರತೀಯತೆ ಉಪಾಸ್ಯತಾಂ ಶ್ರಿಯಂ ಅವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಯತೆ ಸರ್ವಬಂಧೈ ಅಂತ ಸಾಮವೇದದ ಅಗ್ನಿವೇಶ ಶಾಖಾದಲ್ಲಿ ಕಂಡುಬರುತ್ತದೆ. ಆ ಲಕ್ಷ್ಮೀದೇವಿಯನ್ನು ಯಾರು ಉಪಾಸಿಸ್ತಾರೆ ಅವರು ಎಲ್ಲ ಕರ್ಮದ ಬಂಧನಗಳಿಂದಲೂ ಕೂಡ ಮುಕ್ತರಾಗ್ತಾರೆ. ಯಾಕೆಂದ್ರೆ ನಮ್ಮನ್ನ ಸತ್ವರಜಸ್ತಮೋ ಗುಣಗಳಿಂದ ಕಟ್ಟಿ ಹಾಕಿದ ಪ್ರಕೃತಿಯ ಅಭಿಮಾನಿನಿಯೇ ಅವಳು. ಚತುಷ್ಕಪರ್ಧ ಯುವತಿ ಸ್ವಪೇಶ ಘೃತ ಪ್ರತೀಕ ವಯುನಾನಿವಸ್ತೆ ತಸ್ಯಾಂ ಸುಪರ್ಣಾ ವೃಷಣಾ ನಿಪೇತರು ಯತ್ರ ದೇವಾ ದಧಿರೇ ಭಾಗಧೇಯಂ ಅಂತ ಋಗ್ವೇದದ ಒಂದು ಮಾತು. ಚತುಶಿಖಂಡ ಅಂತನೂ ಇನ್ನೊಂದು ವೇದವಾಕ್ಯವು ಕೂಡ ಕಂಡು ಬರ್ತದೆ, ಬೇರೆ ಒಂದು ಶಾಖೆ ಅದು. 4 ಜಡೆಯನ್ನು ಧರಿಸಿರುವಂಥವಳು, ನಿತ್ಯ ಯೌವನ ಸಂಪನ್ನಳು, ಸುಂದರಿ, ಪ್ರಕಾಶಮಾನವಾದ ಶರೀರ ಇದ್ದವಳು. ವಯುನಾನಿವಸ್ತೆ ಅಂದರೆ ಜ್ಞಾನದಿಂದ ಅಲಂಕೃತಳಾದವಳು. ಅವಳನ್ನ ಜ್ಞಾನದಿಂದ ಅಲಂಕೃತಳಾದವಳು ಅಂತ. ವಯುನಂ ಅಂದ್ರೆ ಜ್ಞಾನಂ. ಆ ಜ್ಞಾನಾನಂದಮಯವಾದಂತಹ ಶರೀರ ಉಳ್ಳವಳು ಅಂತ ಹೀಗೆ ಅವಳನ್ನು ಉಪಾಸಿಸಿದಾಗ ಸಾಧಕನಿಗೂ ಕೂಡ ಅಂಥ ಜ್ಞಾನ ಬರ್ತದೆ. ಚತುಷ್ಕಪರ್ಧ ಯುವತಿ ಸುಪೇಶಾಹ ಅಂತ ಋಗ್ವೇದದಲ್ಲೇ ಇದೆ, ಘರ್ಮ ಸೂಕ್ತದಲ್ಲಿ. ಮತ್ತೆ ಚತುಶಿಖಂಡ ಯುವತಿ ಸುಪೇಶಾಹ ಅಂತನ್ನುವುದು ತೈತ್ರಿಯ ಆರಣ್ಯಕದಲ್ಲಿದೆ. ಒಂದ್ ಕಡೆ ಕಪರ್ಧ ಅಂತಿದ್ರೆ ಇನ್ನೊಂದು ಕಡೆ ಶಿಖಂಡ ಅಂತ ಅರ್ಥ. ಶಿಖಂಡ ಅಂತಿದೆ, ಎರಡಕ್ಕೂ ಅರ್ಥ ಒಂದೇ, 4 ಜಡೆಗಳುಳ್ಳವಳು ಅಂತ. ಯಾರನ್ನು ಬೇಕಾದ್ರೆ ಬ್ರಹ್ಮ ಪದವಿಗೇರಿಸಬಲ್ಲೆ, ಯಾರನ್ನು ಬೇಕಾದ್ರೆ ರುದ್ರ ಪದವಿಗೇರಿಸಬಲ್ಲೆ, ಯಾರನ್ನ ಋಷಿಯನ್ನಾಗಿ ಮಾಡಬಲ್ಲೆ, ಅಥವಾ ಯಾರನ್ನಾದರೂ ನಾನು ಸುಮೇಧಾಂ ಒಳ್ಳೆ ಮೇಧಾಶಕ್ತಿ ಉಳ್ಳವನ್ನಾಗಿ ಮಾಡಬಲ್ಲೆ ಅಂತ ಲಕ್ಷ್ಮೀದೇವಿ ಹೇಳುವುದೇನಿದೆಯಲ್ಲ, ಅವಳು ಬೇಕಾಬಿಟ್ಟಿಯಾಗಿ ಮಾಡ್ತಾಳೆ ಅಂತ ಅರ್ಥ ಅಲ್ಲ. ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾತದ ಅಭಿಮಾನಿನಿ ಅಂತ ಐತ್ರೇಯ ಉಪನಿಷತ್ ಭಾಷ್ಯ ಹೇಳುವಂತೆ ನಮ್ಮ ಯೋಗ್ಯತೆಗೆ, ಜೀವ ಸ್ವರೂಪದ ಯೋಗ್ಯತೆಗೆ ಅವಳು ಅಭಿಮಾನಿನಿ. ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣರು ಜೀವದ ಅಭಿಮಾನಿಗಳು. ಆ ಜೀವದ ಒಂದು ಸಾರ ಭಾಗವಾದಂತಹ ಆ ಜೀವನ ಯೋಗ್ಯತೆ ಏನಿದೆ ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿನಿ. ಹೀಗವಳು ಅಭಿಮಾನಿನಿ ಆದ್ದರಿಂದ ಯಾರನ್ನ ಎಲ್ಲಿ ಏರಿಸಬೇಕು, ಯಾವಾಗ ಏರಿಸಬೇಕು, ಹೇಗೆ ಏರಿಸಬೇಕು ಅನ್ನುವುದೆಲ್ಲವೂ ಕೂಡ ಅವಳಿಗೆ ಗೊತ್ತಿದ್ದೇ ಇದೆ. ತೈತ್ರಿಯ ಉಪನಿಷತ್ನಲ್ಲಿ ಛಂದಸಾಂ ವೃಷಭೋ ವಿಶ್ವರೂಪ ಅಂತ ಛಂದಸಾಂ ವೃಷಭನಾದ ವೇದಾಧಿಪತಿಯಾದ ವೇದವ್ಯಾಸರ ಸ್ತೋತ್ರ ಇದೆಯಲ್ಲ, ಅಲ್ಲಿ ಶರೀರಮೇ ವಿಶರ್ಷಣಂ ಜಿಹ್ವಾಮೇ ಮಧುಮುತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ವಂ ಅಂತ ಹೀಗೆಲ್ಲ ಭಗವಂತನನ್ನು ಪ್ರಾರ್ಥಿಸಿದ್ದಾದ್ಮೇಲೆ ಶ್ರುತಮ್ಮೇ ಗೋಪಾಯ ಆವಹಂತಿ ವಿತನ್ವಾನ ಕರ್ಮ ಕುರ್ವಾಣ ಚೀರಮಾತ್ಮನಃ
ತಥೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಸ್ವಾಹ ಅಂತ ಈಗ ಒಂದು ಮಂತ್ರ ಇದೆ. ವೇದವ್ಯಾಸನನ್ನೇ ಆ ಲಕ್ಷ್ಮೀದೇವಿಯನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ನೀನು ಅಂತ ಕೇಳುವ ಮಂತ್ರ ಅದು. ಭಗವಂತನೇ ಲೋಮಶಾಂ ಅಂದರೆ ಸಮೃದ್ಧವಾದ ಕೇಶ ಸಂಪತ್ತುಳ್ಳಂತಹ ಲಕ್ಷ್ಮೀದೇವಿಯನ್ನ ನನ್ನ ಬಳಿಗೆ ಕರೆದುಕೊಂಡು ಬಾ. ಪಶುಭಿಸ್ಸಹ ಸ್ವಾಹ, ದನ ಕರು ಅಶ್ವ ಮೊದಲಾದ ಸಕಲ ಸಂಪತ್ತುಗಳ ಜೊತೆಗೆ ಆಕೆ ನಮ್ಮ ಬಳಿ ಬರಲಿ ಅಂತ ಅಲ್ಲೊಂದು ಅರ್ಥ ಇದೆ. ಆದರೆ ಪಾಂತಿ ಸಂಸಾಧನಾ ನೀತಿ ವೇದಾ ಪಶವೈರಿತಾ ಅಂತ ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಈ ಪಶು ಅಂದ್ರೆ ವೇದಗಳು ಅಂತ ಅರ್ಥ. ಯಾಕೆ ವೇದಗಳನ್ನ ಪಶು ಅಂತ ಹೇಳುವುದು ಅಂದ್ರೆ, ಅಂದ್ರೆ ಪಾಂತಿ ನಮ್ಮನ್ನು ಕಾಪಾಡ್ತವೆ, ಮತ್ತೆ ಶಂಸಾಧನಾನಿ ನಮಗೆ ಸುಖವನ್ನು ಕೂಡ ಕೊಡ್ತವೆ. ಆದ್ರಿಂದ ಆ ವೇದಗಳನ್ನ ಪಶು ಅಂತ ಹೇಳ್ತಾರೆ ಅಂತ. ಹೀಗೆ ಪಶುಗಳ ಜೊತೆಗೆ ಲಕ್ಷ್ಮೀದೇವಿನ ನಮ್ಮ ಕಡೆಗೆ ಕರ್ಸ್ಕೊಂಡು ಬಾ ಅಂದ್ರೆ ಆ ಶಾಸ್ತ್ರಗಳು ಮತ್ತು ಅದರ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ ಇಬ್ಬರನ್ನು ಕೂಡ ನೀನು ನಮ್ಮ ಬಳಿಗೆ ಕರೆದುಕೊಂಡು ಬರಬೇಕು. ಸಕಲ ವೇದಗಳ ಆ ವೇದಗಳ ಅಭಿಮಾನಿ ದೇವತೆಗಳ ಅಭಿಮಾನಿ ದೇವತಾ ಸ್ತ್ರೀಯರ, ವೇದದ ಅಭಿಮಾನಿ ದೇವತಾ ಸ್ತ್ರೀಯರು, ಮತ್ತೆ ವೇದದ ಅರ್ಥಗಳಿಗೆ ಅಭಿಮಾನಿಗಳಾದರು ದೇವತಾ ಪುರುಷರು, ಅವರೆಲ್ಲರ ಜೊತೆಗೆ ನೀನು ಇಲ್ಲಿಗೆ ಬರಬೇಕು, ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಬರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಪ್ರಜಾನಾಂ ಭವಸೇ ಮಾತಾ ಅಂತ ಲಕ್ಷ್ಮೀದೇವಿಯ ಒಂದು ಸ್ತೋತ್ರ ಶ್ರೀ ಸೂಕ್ತದಲ್ಲಿ ಕಂಡು ಬರ್ತದೆ. ಅಲ್ಲಿ ಪ್ರಜಾ ಅಂದ್ರೆ ಈ ಜೀವಜಾತಕ್ಕೆ ಎಲ್ಲ ಪ್ರಜೆಗಳಿಗೂ ನೀನು ತಾಯಿ ಅಂತ ಒಂದು ಅರ್ಥ ಬೇರೆ. ಆದರೆ ಪ್ರಜಾ ಅನ್ನೋ ಶಬ್ದಕ್ಕೆ ಪ್ರಕೃಷ್ಟತ್ವೇನ ಜನನಾತ್ ಪ್ರಜೇತಿ ಜ್ಞಾನಂ, ಪ್ರಜಾ ಅಂದ್ರೆ ಜ್ಞಾನ ಅನ್ನೋ ಅರ್ಥವನ್ನ ಆಚಾರ್ಯರು ಐತರೇಯ ಭಾಷೆಯಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಅಂದ್ರೆ ಚೆನ್ನಾಗಿ ಪ್ರಕರ್ಷೇಣ, ಜನನವಾಗುವುದು ಹುಟ್ಟುವುದು ಈ ಜ್ಞಾನ. ತುಂಬ ಉತ್ತಮವಾದ ಹುಟ್ಟು ನಮ್ಮ ಈ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ತುಂಬ ಉತ್ತಮವಾದ ಒಂದು ಲಾಭ ನಮಗೇನಾದರೂ ಆಗುವುದಿದ್ರೆ ಅದು ಜ್ಞಾನದ ಲಾಭವೇ. ಜ್ಞಾನದ ಉತ್ಪತ್ತಿಯೇ ಉತ್ಪತ್ತಿ. ಉಳಿದು ಯಾವುದು ಉತ್ಪನ್ನವಾದರೂ ಆಯಿತು, ಉತ್ಪನ್ನ ಆಗದೇ ಇದ್ರೂ ಅದೇನು ನಷ್ಟ ಅಲ್ಲ. ಜ್ಞಾನದ ಉತ್ಪಾದನೆಯೇ ಉತ್ಪಾದನೆ. ಅದರಿಂದ ಪ್ರಜಾನಾಂ ಭವಸಿ ಮಾತಾ ಅಂದರೆ ನೀನು ಅನೇಕ ಮುಖವಾದ ಜ್ಞಾನಗಳ ತಾಯಿ ಅಂತ ಅವಳ ಪ್ರಾರ್ಥನೆ. ಅದೇ ಶ್ರೀ ಸೂಕ್ತದಲ್ಲಿ ತಾಮ್ಮ ಆವಹ ಜಾತ ವೇದೋ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ ಅಂತ ಒಂದು ಮಂತ್ರ. ಜಾತವೇದ ಸರ್ವಜ್ಞನಾದ ಭಗವಂತನೇ, ಆ ಲಕ್ಷ್ಮಿ ನನ್ನ ಮನೆಯನ್ನು ಬಿಟ್ಟು ದೂರ ಹೋಗಬಾರದು, ಹಾಗೆ ನನ್ನ ಮನೆಯಲ್ಲಿ ಆಕೆ ವಾಸ ಮಾಡಬೇಕು. ನೀನು ಅವಳನ್ನು ಕರೆದುಕೊಂಡು ಬಾ, ನೀವಿಬ್ಬರು ನನ್ನ ಮನೆಯಲ್ಲಿ ವಾಸ ಮಾಡಿರಿ. ಅವಳು ನನ್ನ ಸನ್ನಿಧಾನದಲ್ಲಿ ಇದ್ದರೆ, ನನ್ನ ಸಮೀಪ ಅವಳಿದ್ದರೆ ಬೇಕಾದಷ್ಟು ಹಿರಣ್ಯ ಅಂದರೆ ಬಂಗಾರ, ಅಂದರೆ ಜ್ಞಾನವೇ ಬಂಗಾರ. ಗಾವಹ ಅಂದರೆ ವೇದಗಳು, ಬರೀ ಗೋವುಗಳು ಅಂತ ಅರ್ಥ ಅಲ್ಲ, ವೇದಗಳನ್ನು ನಾನು ಶಾಸ್ತ್ರಗಳನ್ನು ಪಡ್ಕೊಳ್ತೇನೆ. ದಾಸ್ಯ ದಾಸಿ ಇರುವಂಥ ಅರ್ಥ ಅದು ಬೇರೆ. ಅಶ್ವ ಅಂದರೆ ಇಂದ್ರಿಯಗಳು, ನನ್ನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಅನ್ನುವ ಕುದುರೆಗಳು ನನಗೆ ಈ ವೇದಾದಿ ಶಾಸ್ತ್ರಗಳನ್ನು ಓದುವ ಪ್ರವಚನ ಮಾಡುವಂಥ ಒಂದು ಉತ್ತಮವಾದ ಜೀವನ ಏನಿದೆ ಆ ಜೀವಮಾನದಲ್ಲಿ ಅವು ಸಹಕಾರಿಗಳಾಗಿರಲಿ. ವಿಂದೇಯಂ ಪುರುಷಾನ್, ಬೇಕಾದಷ್ಟು ಜನ ಪುರುಷರು ನನಗೆ ಸಿಗುವಂತಾಗಬೇಕು. ಆಳು ಕಾಳುಗಳು ಅಂತ ಅರ್ಥ ಅಲ್ಲ, ಅಷ್ಟೇ ಅಲ್ಲ. ಪುರು ಅಂದರೆ ಗುಣಾಧಿಕನಾದ ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ. ಅವನನ್ನು ಅಂದರೆ ತಿಳಿಯುವ ಜ್ಞಾನಿಗಳು. ನಾನು ಶಾಸ್ತ್ರಗಳನ್ನು ಪಡ್ಕೊಂಡದ್ದು ಮಾತ್ರ ಅಲ್ಲ, ಪಡ್ಕೊಂಡ ಶಾಸ್ತ್ರಗಳನ್ನು ನನಗೆ ಇನ್ನೊಬ್ಬರು ಉಪದೇಶ ಮಾಡಲಿಕ್ಕೆ ಬೇಕು ಅಂತ ಜ್ಞಾನಿಗಳ ಸಂಪರ್ಕ ನನಗೆ ನಿತ್ಯ ಇರಬೇಕು. ಅದೆಲ್ಲವನ್ನೂ ನನಗೆ ಲಕ್ಷ್ಮೀದೇವಿ ಕೊಡಬೇಕು. ಲಕ್ಷ್ಮೀದೇವಿ ಇಲ್ಲಿದ್ದರೆ ಗಾವಹ ಅಂದರೆ ಶಾಸ್ತ್ರಗಳು, ಅಶ್ವಗಳು ಅಂದರೆ ಆ ಶಾಸ್ತ್ರಗಳನ್ನು ಓದಲಿಕ್ಕೆ ಬೇಕಾಗುವಂತಹ ಇಂದ್ರಿಯಗಳು, ಮತ್ತು ಪುರುಷರು ಆ ಶಾಸ್ತ್ರವನ್ನು ಬಲ್ಲಂತಹ ನಮಗೆ ಉಪದೇಶ ಮಾಡಬಲ್ಲಂತಹ ಜ್ಞಾನಿಗಳ ಸಮಾಗಮ ನಮಗಾಗ್ತದೆ ಅಂತ ಮತ್ತೊಂದು ಪ್ರಾರ್ಥನೆಯನ್ನು ಕೇಳಿ ಬರ್ತದೆ. ಹೀಗಿದು
ವಾಚಸ್ಪತಿ ಎಂಬ ಶಬ್ದದಿಂದ ಲಕ್ಷ್ಮೀದೇವಿ ಹೇಗೆ ವಾಚ್ಯಳೋ, ಮತ್ತು ಅವಳು ಶಾಸ್ತ್ರದ ಸಮಸ್ತ ಶಾಸ್ತ್ರ ಪ್ರಪಂಚದ ಅಭಿಮಾನಿನಿ ಆದ್ದರಿಂದಲೂ ವಾಚಸ್ಪತಿ, ಮತ್ತು ವಾಕ್ಶಬ್ದ ವಾಚ್ಯನಾದ ಭಗವಂತನ ಪತ್ನಿ, ನಮ್ಮ ಜೀವನ ಯಜ್ಞಕ್ಕೆ ಅವನು ನಿಯಾಮಕನಾಗಿ ಬರಬೇಕು. ಅವನ ಜೊತೆಗೆ ಅವಳು ಕೂಡ ನಮ್ಮ ಜೀವನವೆಂಬ ಯಜ್ಞಕ್ಕೆ ಪ್ರೇರಕಳಾಗಿ ಬರಬೇಕು. ಅವಳು ನಮಗೆ ಕೊಟ್ಟಂತಹ ಶಾಸ್ತ್ರಗಳನ್ನು ನಾವು ಓದಿ ಅದರ ಅರ್ಥವನ್ನು ತಿಳಿದು ಜೀವನವೆಂಬ ಯಜ್ಞವನ್ನು ನಾವು ನಡೆಸಬೇಕಾಗಿದೆ. ಅದಕ್ಕಾಗಿ ಭಗವಂತನನ್ನು ಭಗವತಿಯನ್ನು ಇಬ್ಬರನ್ನು ಕೂಡ ವಾಚಸ್ಪತಿ ಎಂಬ ಶಬ್ದದಿಂದಲೇ ಧ್ಯಾನಿಸಬೇಕು. ಅವರಿಬ್ಬರಿಗೂ ಉಭಯ ಯೋಗ ಅಂತ ಒಂದು ಶಬ್ದವನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ವಜಾ ಉಭೌ ತಾಭ್ಯಾಂ ಉಭಯ ಯೋಗಾಭ್ಯಾಂ ಜಾಯಂತೆ ಪುರುಷಾಃ ಪರೇ ಅಂತ. ಯೋಗ ಅಂದರೆ ಸಂಬಂಧ. ದೇಶತಃ ಕಾಲತಃ ಒಂದು ಘನಿಷ್ಠವಾದ ಸಂಬಂಧ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರಿಗೂ ಕೂಡ ಇದೆ. ಆದ್ದರಿಂದ ಅವರನ್ನು ಉಭಯ ಯೋಗರು ಅಂತಾರೆ. ಗುಣದ ವ್ಯಾಪ್ತಿ ಒಂದು ಲಕ್ಷ್ಮೀ ದೇವಿಗಿಲ್ಲ, ನಮಗದು ಗೊತ್ತಿದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬೇರೆ ಕಡೆ ಬಂದಿದೆ. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಉಭಯೋರಪ್ಯಬದ್ಧತ್ವಂ ತದಬಂಧ ಪರಾತ್ಮನಃ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಬಂದಿದೆ. ಸಮನಾಚ ಅಸೃತ್ಯುಪಕ್ರಮಾತ್ ಅನ್ನುವ ಸೂತ್ರದಲ್ಲಿ ಇವರಿಬ್ಬರನ್ನು ಸೇರಿಸಿ ಉಭಯ ಯೋಗರು ಅಂತ ಕರೀತಾರೆ, ಉಭಯ ಯೋಗವು ಅಂತ ಕರೀತಾರೆ. ಹಾಗೆ ಉಭಯ ಯೋಗರಾದಂತಹ ಲಕ್ಷ್ಮೀ ಮತ್ತು ನಾರಾಯಣನ ಅನುಗ್ರಹದಿಂದ ನಮಗೆ ಉಭಯ ಸಂಪತ್ತು, ಐಹಿಕ ಸಂಪತ್ತು ಮತ್ತು ಜ್ಞಾನದ ಸಂಪತ್ತು ಎರಡೂ ಕೂಡ ದೊರೆಯುವಂತಾಗಬೇಕು. ಅದಕ್ಕಾಗಿ ಅವರಿಬ್ಬರನ್ನು ಕೂಡ ವಾಚಸ್ಪತಿ ಎಂಬ ಶಬ್ದದಿಂದ ಹೀಗೆ ನಾವು ಉಪಾಸಿಸಬೇಕು. ಇದಿಷ್ಟು ಕಳೆದ ದಿವಸ ನಾರಾಯಣನ ಕುರಿತಾಗಿ, ಇವತ್ತು ಲಕ್ಷ್ಮೀದೇವಿ ಕುರಿತಾಗಿ ನಾವು ನೋಡಿದ್ದ ಇತ್ತು. ಮುಂದೆ ಪ್ರಾಣನ ಕುರಿತಾಗಿ ವಾಚಸ್ಪತಿ ಎಂಬ ಶಬ್ದ ಹೇಗೆ ವಾಚಕ ಆಗ್ತದೆ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.